ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಹೋಗಿ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಆಲ್ ಅಂತ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಏನೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ನಿಮಗೆ ಮೊದಲು ಫಸ್ಟ್ ಸೇರುತ್ತೆ. ನೀವು ಆಗ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸಹ ಮಾಡ್ಬೋದು. ಇನ್ನು ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ಈಗಾಗಲೇ ನೀವೆಲ್ಲ ತಮಿಳ್ನಾಡಿನಲ್ಲಿ ನೋಡಿರ್ತೀರಾ. ಇಯರಿಂಗ್ಸ್ ಮತ್ತು ಜುಮ್ಕಾ ಕಲೆಕ್ಷನ್ ನನ್ನ ಹತ್ರ ತುಂಬ ಅಂದರೆ ತುಂಬ ಇದೆ ಅಂತ ಹೇಳ್ಬೋದು. ಜ್ಯುವೆಲರೀಸ್ ಕಲೆಕ್ಷನ್, ಆರ್ಟಿಫಿಷಿಯಲ್ ಕಲೆಕ್ಷನ್ನು, ಅದರಲ್ಲಿ ಒಂದು ಸ್ವಲ್ಪ ಇವತ್ತು ಪಾರ್ಟ್ 1 ಆಗಿ ನಾನು ಜುಮ್ಕಾ ಕಲೆಕ್ಷನ್ ನೋಡ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ಸಹ ಮಾರ್ಕೆಟಲ್ಲಿ ಯಾವುದೇ ಜ್ಯುವೆಲರೀಸ್ ಬರ್ಬೋದು, ಅದು ನನ್ನ ಕಬೋರ್ಡಲ್ಲಿ ಇರಬೇಕು ಅನ್ನೋದು ಸಹ ತುಂಬ ಆಸೆ ಇರುತ್ತೆ. ಸೊ ಹಾಗಾಗಿ ನನಗೂ ಸಹ ತುಂಬ ಇಷ್ಟ. ಕಾಲೇಜ್ ಡೇಸಿಂದನೂ ಸಹ ಇಯರಿಂಗ್ಸ್ ಕಲೆಕ್ಷನ್ ಮಾಡೋದು ಅಂದರೆ ತುಂಬ ಇಷ್ಟ. ಮತ್ತು ಲಾಂಗ್ ಸರಗಳು, ನೆಕ್ ಸರಗಳು, ಬ್ಯಾಂಗಲ್ಸು ಪ್ರತಿಯೊಂದೂ ಅಷ್ಟೇ ತುಂಬ ಚೂಸಿಯಾಗಿ ಕಲೆಕ್ಷನ್ ಮಾಡುತ್ತಿದ್ದೆ ನಾನು. ಹಾಗಾಗಿ ಯಾವುದೂ ಸಹ ಕಳೆದಿಲ್ಲ ಇದುವರೆಗೂ. ಕಾಲೇಜ್ ಟೈಮಿಂದನೂ ಸಹ ಯಾರಿಗೂ ಸಹ ನಾನು ಕಳೆದಿಲ್ಲ, ಮತ್ತು ನಾನು ಯಾರಿಗೂ ಸಹ ನಾನು ಕೊಟ್ಟಿಲ್ಲ. ನಾನು ಇಯರಿಂಗ್ಸ್ ಆಗಿರ್ಬೋದು, ಮತ್ತು ಏನಾದರೂ ಲಾಂಗ್ ಸರಗಳು, ಮತ್ತು ಇರುತ್ತಲ್ಲ ಬ್ಯಾಂಗಲ್ಸ್ ಅಂಥದ್ದೆಲ್ಲ. ಬ್ಯಾಂಗಲ್ಸ್ ಎಲ್ಲ ಆಲ್ರೆಡಿ ನಾನೇ ಸೈಜ್ ಆಗೋಲ್ಲ ಅಂತ ಕಟ್ಬಿಟ್ಟಿದ್ದೀನಿ. ಮತ್ತು ಇಯರಿಂಗ್ಸು, ಜುಮ್ಕಾಸು ಮತ್ತು ಲಾಂಗ್ ಸರಗಳು ಅವೆಲ್ಲ ನನಗೆ ಇಷ್ಟ, ತುಂಬ ಇಷ್ಟ. ಸೊ ಹಾಗಾಗಿ ನಾನು ಅದನ್ನು ಕಳೆದೇ ಇಲ್ಲ ಕಾಲೇಜ್ ಡೇಸಿಂದಲೂ ಸಹ. ಮತ್ತು ಮಾರ್ಕೆಟ್ಗೆ ಯಾವುದೇ ಥರದ ಇಯರಿಂಗ್ಸ್ಗಳು ಬಂದ್ರೂ ಸಹ ಫಸ್ಟ್ ಹೋಗಿ ಮಾಡ್ಕೋತೀನಿ. ಮತ್ತು ನನಗೆ ಸಿಗದೇ ಇರೋ ಥರ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಇಷ್ಟಪಡ್ತೀನಿ. ನನಗೆ ಚಿನ್ನದ ಒಡವೆಗಳಿಗಿಂತ ಈ ಆರ್ಟಿಫಿಷಿಯಲ್ ಒಡವೆಗಳು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಒಂದಷ್ಟು ಕಲೆಕ್ಷನ್ ಮಾಡಿದ್ದೀನಿ. ಅದನ್ನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಈ ವ್ಲಾಗ್ನ ಫುಲ್ಲು ನೋಡಿ. ಸೊ ಪ್ಲೀಸ್ ಎಲ್ಲರೂ ಸಹ ಫುಲ್ಲು ನೋಡಿ, ವಾಚ್ ಮಾಡಿ, ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಒನ್ ಆಫ್ ಮೈ ಫೇವ್ರೆಟ್ ಜುಮ್ಕಾ ಅಂತಂದರೆ ಇದು ಈಗ ಟ್ರೆಂಡಲ್ಲಿದೆ. ಏನೋ ಅಂತಿರಲ್ಲ, ಆ್ಯಂಟಿಕ್ ಜುಮ್ಕಾಸ್ ಅಂತ ಅಂತಿರಲ್ಲ. ಸೊ ಇದು 1 ಗ್ರಾಮ್ ಗೋಲ್ಡ್ ಕವರಿಂಗಲ್ಲಿ ನಾನು ಪರ್ಚೇಸ್ ಮಾಡಿರೋದು ನೋಡಿ. ತುಂಬ ಇಷ್ಟ ಆಗುತ್ತೆ ಇದು ನನಗೆ. ಜುಮ್ಕಾ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಆರ್ಟಿಫಿಷಿಯಲ್ಲಿಗೆ ಕಮ್ಮಿ ಅಮೌಂಟೇ ಅನಿಸುತ್ತೆ ಕೊಟ್ಟಿದ್ದೀನಿ. ಸೊ ಅದು ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಿ ನನಗೆ ಯಾವ ಥರ ತೋರಿಸೋದು, ಆ್ಯಂಟಿಕ್ ಜುಮ್ಕಾ. ಸೊ ನೋಡೋಣ. ನಾನು ಇದಕ್ಕೆ ಇದ್ಯಾವುದು ಗೋಲ್ಡ್ ಅಲ್ಲ. ಸೊ ಯಾರು ಆಮೇಲೆ ಗೋಲ್ಡಾ ಅಂತ ಅನ್ಕೋಬೇಡಿ. ಸೊ ಯಾವುದೂ ಸಹ ಗೋಲ್ಡ್ ಅಲ್ಲ ನಾನು ನೋಡ್ಸೋದು. ಇಯರಿಂಗ್ಸ್ ಎಲ್ಲ ಚಿನ್ನದ್ದಲ್ಲ, ಎಲ್ಲ ಆರ್ಟಿಫಿಷಿಯಲ್ಲು. ಸೊ ಇದನ್ನು ಈಗ ವೇರ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ನಾನು ಈಗ ಇದನ್ನೆಲ್ಲ ಒಂದು ಇಯರ್ಗೆ ಮಾತ್ರ ಇಟ್ಟು ನೋಡಿಸ್ತೀನಿ. ನೀವು ಯಾವ ಥರ ಇದೆ ಏನು ಅಂತ ಹೇಳಬೇಕು. ನಾನು ಇದಕ್ಕೆ ನೋಡಿ ಆನ್ಲೈನಲ್ಲಿ ಈ ಥರದ್ದು ಸಿಗುತ್ತೆ, ಮಾಟಿ ಇರ್ತಾರೆ. ಸೊ ನೋಡಿ, ಆರ್ಟಿಫಿಷಿಯಲ್ ಮಾರ್ಟಿಗಳು ಸಿಗುತ್ತೆ. ಸೊ ನಾನು ಇದಕ್ಕೆ ಯಾವಾಗಲೂ ಅಷ್ಟೇ ಇದನ್ನು ಹಾಕ್ಕೊಂಡ್ರೆ ನನಗೆ ಲುಕ್ಕು ಅನಿಸುತ್ತೆ. ಸೊ ನಾನು ಎಲ್ಲೇ ಹೋಗಿದ್ರೂ ಸಹ ಈ ಜುಮ್ಕಿಗೆ ಇದು ಅಡಾಪ್ಟ್ ಮಾಡಿಕೊಂಡೇ ನಾನು ಹಾಕ್ಕೊಳ್ಳೋದು. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ನಾನು ಇಯರ್ ಬಿಟ್ಟಿದ್ದೀನಿ. ಈಗ ಹೇರ್ಸ್ ಬಿಟ್ಟಿರೋದ್ರಿಂದ ನಿಮಗೆ ಅಷ್ಟು ಇದ್ರಾಗಿ ಕಾಣಿಸಲ್ಲ. ಇಯರಿಂಗ್ಸ್ದು ತುಂಬ ಲುಕ್ ಇರುತ್ತೆ. ಇದು ಏನು ಗೊತ್ತಾ, ಸೊ ನೋಡಿ, ಇದು ಈ ಥರ ಇರುತ್ತೆ. ಯಾವ ಥರ ಕಾಣಿಸ್ತಿದೆ ಏನು ಅಂತ ಗೊತ್ತಾಗ್ತಿಲ್ಲ. ನಾನು ಏರ್ಸ್ ಎಲ್ಲ ಬಿಟ್ಟಿದ್ದೀನಲ್ವಾ, ಸೊ ನೋಡ್ಕೊಳ್ಳಿ ನೀವೇ. ಈ ಥರ ಇರುತ್ತೆ ಈ ಜುಮ್ಕಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಸ್ಯಾರಿಗಳಿಗೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೋಡಿ, ಡ್ರೆಸ್ಗಳಿಗೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನಗೆ ತುಂಬ ಇಷ್ಟ. ಇದು ನನ್ನ ಫೇವ್ರೇಟು ಜುಮ್ಕಾ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಡ್ತೀನಿ ಈ ಜುಮ್ಕಾನ. ನಾನು ಸೆಕೆಂಡ್ನೇಗೆ ನೋಡಿಸ್ತೀನಿ. ಸೊ ನೆಕ್ಸ್ಟ್ ಈ ಜುಮ್ಕಾ ತೊಗೊಂಡಿದ್ದೀನಿ ನೋಡಿ. ಎಷ್ಟು ದಪ್ಪ ಇದೆ ಈ ಜುಮ್ಕಾ ಅಂತ. ತುಂಬ ಚೆನ್ನಾಗಿದೆ. ಕಲರ್ಸು ಎಲ್ಲ ಡ್ರೆಸ್ಗಳಿಗೂ ಸಹ ಮ್ಯಾಚ್ ಆಗುತ್ತೆ. ತುಂಬ ಚೆನ್ನಾಗಿದೆ ಈ ಜುಮ್ಕಾ, ತುಂಬ ಇಷ್ಟ ಆಗುತ್ತೆ. ಮತ್ತು ದಪ್ಪ ಜುಮ್ಕಾಗಳು ಲುಕ್ ಕೊಡುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನೋಡಿ ನೀವೇ ಹೇಳಿ ತಿಳಿಸಿ, ಜುಮ್ಕಾ ಯಾವ ಥರ ಇದೆ ಏನು ಅಂತ. ನೋಡಿ ಇಷ್ಟು ದಪ್ಪ ಇದೆ ಇದು ಜುಮ್ಕಾ. ಇದು ಆಲ್ರೆಡಿ ನಾನು ವೇರ್ ಮಾಡಿದ್ದೀನಿ ತುಂಬ ಸಲ. ಎಲ್ಲನೂ ಸಹ ಇಯರಿಂಗ್ಸ್ ಎಲ್ಲ ನಾನು ಯೂಸ್ ಮಾಡಿದ್ದೀನಿ.
ಸೊ ಇದು ಯಾವ ಥರ ಇದೆ ಏನು ನಿಮಗೆ ಇಷ್ಟ ಆಯಿತಾ ಜುಮ್ಕಾ ಅಂತ ನೀವು ತಿಳಿಸಿ. ನೆಕ್ಸ್ಟ್ ಜುಮ್ಕಾ ಕಲೆಕ್ಷನ್ ಇದು. ಸೊ ಇದು ಅಷ್ಟೇ ತುಂಬ ಕಾಲೇಜ್ ಟೈಮಲ್ಲಿ ತುಂಬ ಅಂದರೆ ತುಂಬ ಇಷ್ಟ ನನಗೆ. ಈ ಇಯರಿಂಗ್ಸ್ದು ಅಂದರೆ ನನಗೆ ಸಖತ್ ಇಷ್ಟ. ಇಷ್ಟಿಷ್ಟು ದೊಡ್ಡದೆಲ್ಲ ಹಾಕ್ಕೋತಾ ಇದ್ದೆ. ನಮ್ಮಮ್ಮ ಯಾವಾಗಲೂ ಬೈತಾಯಿದ್ರು, ಕಿವಿ ಎಲ್ಲ ಹರಿದೋದ್ರೆ ಏನು ಮಾಡ್ತೀಯಾ, ಇಷ್ಟಿಷ್ಟು ದೊಡ್ಡದೆಲ್ಲ ಹಾಕ್ತೀಯ. ಆದರೆ ನನಗೆ ಕಿವಿ ಏನೂ ಹರಿದಿಲ್ಲ, ಚಿಕ್ಕದು ತೂತು ಸಹ ಚಿಕ್ಕದಾಗೇ ಇದೆ. ನೆಕ್ಸ್ಟ್ ಇದು ನನಗೆ ಸಕ್ಕಷ್ಟು ಇಷ್ಟ. ಜೀನ್ಸ್ಗಳಾಗಿರ್ಬೋದು ಮತ್ತು ಡ್ರೆಸ್ಗಳಿಗಾಗಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಜುಮ್ಕಾ. ನನಗೆ ಇಷ್ಟ. ಸೊ ನೋಡಿ ಯಾವ ಥರ ಇದೆ ಈ ಜುಮ್ಕಾ. ನಾನೆಲ್ಲ ಒಂದೊಂದು ಕಿವಿಗೆ ಇಟ್ಟು ತೋರಿಸ್ತಾ ಇದ್ದೀನಿ. ನಾಟ್ ಮೈ ಫೇವ್ರೆಟ್ ಇದು. ಸೊ ಇದಿಷ್ಟ ಆಯಿತಾ ನಿಮಗೆ? ಚೆನ್ನಾಗಿದೆ ಅಲ್ವಾ ಇದು? ಸೊ ನೆಕ್ಸ್ಟ್ ಏನು ಅಂತ ನೋಡಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಜುಮ್ಕಾ ಇದು. ಇದ್ರದ್ದು ಇನ್ನೊಂದು ಪೀಸಲ್ಲಿ ಸೊ ನೋಡಿ ಎಷ್ಟು ವೆಯ್ಟ್ ಇದೆ ಅಂದರೆ ಈ ಜುಮ್ಕಾ ತುಂಬ ವೆಯ್ಟ್ ಇದೆ. ಮುತ್ತಿಂದಲ್ವ ಕೆಳಗಡೆ ಎಲ್ಲ. ಸೊ ತುಂಬ ವೆಯ್ಟ್ ಇದೆ, ಸ್ವಲ್ಪ ವೆಯ್ಟ್ ಇದೆ. ನಾನು ಇದು ಇಟ್ಕೊಂಡ್ರೆ ಎಲ್ಲಾದರೂ ಹೋಗೋದು ಬಂದು ಮನೆಯಲ್ಲಿ ಹಾಗೆ ಎತ್ತಿಡೋದು, ಅಷ್ಟು ವೆಯ್ಟ್ ಇದೆ ಇದು ಜುಮ್ಕಾ. ಸೊ ನೋಡಿಸ್ತೀನಿ ಇದು ಯಾವ ಥರ ಕಾಣಿಸ್ತೀವಿ ನನ್ನ ಕಿವಿಗೆ ಅಂತ. ಸೀರೆಗಳಿಗೂ ಅಷ್ಟೇ, ಚೂಡಿದಾರ್ಗೂ ಅಷ್ಟೇ ತುಂಬ ಮ್ಯಾಚ್ ಆಗುತ್ತೆ. ಡ್ರೆಸ್ಗಳು ಎಲ್ಲ ಕಂಫರ್ಟ್ ಇದೆ ಇದು. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನೀವೇ ಹೇಳಿ. ಇದು ಅಷ್ಟೇ ತುಂಬ ಇಷ್ಟ ಆಗುತ್ತೆ ಜುಮ್ಕಾ. ಎಲ್ಲ ಟಾಪ್ಗಳು ಮತ್ತು ಚೂಡಿದಾರ್ ಮತ್ತು ಡ್ರೆಸ್ಗಳಿಗೂ ಮತ್ತು ಸ್ಯಾರಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದು ಇಷ್ಟ ಆಗುತ್ತೆ ಈ ಜುಮ್ಕನೂ ಸಹ. ನೆಕ್ಸ್ಟ್ ಒನ್ ಇದು ಒಂಥರ ಸಿಂಪಲ್ಲಾಗಿದೆ. ಕಾಟನ್ ಸ್ಯಾರಿಗಳು ಆ ಥರದ್ದು ಏನಾದರೂ ಸಿಂಪಲ್ಲಾಗಿ ಹಾಕ್ಕೊಂಡಾಗ ತುಂಬ ಸಿಂಪಲ್ ಲುಕ್ಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಷ್ಟೇ ಸಿಂಪಲ್ಲಾಗಿ ಡಿಸೆಂಟಾಗಿರುತ್ತೆ. ಈ ಥರ ಚೆನ್ನಾಗಿರುತ್ತೆ. ಸೀರೆಗಳು ಎಲ್ಲ ಕಾಟನ್ ಸಿಂಪಲ್ಲಾಗಿ ಸೀರೆ ಉಟ್ಕೊಂಡಾಗ ಸಿಂಪಲ್ಲಾಗಿ ತೆಗೆದುಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಯರಿಂಗು ತಂಗ ಸಹ ಜಸ್ಟ್ ಒನ್ ತುಂಬ ಇಷ್ಟ ಆಗಿದೆ. ತುಂಬ ಇಷ್ಟಪಟ್ಟೇ ತಗೊಂಡಿರೋದು ಇದು. ಲಕ್ಷ್ಮಿ ಥರ ಇದೆ ಕಾಣಿಸುತ್ತೆ. ನೆಕ್ಸ್ಟು ಇದೊಂಥರ ಫ್ಲವರ್ ಡಿಸೈನಲ್ಲಿ ನೋಡ್ಬೋದು. ಸ್ಟಾರ್ ಟೈಪ್ ಆಫ್ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಇದು ಲುಕ್ಕು. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಸಹ ತುಂಬ ಇಷ್ಟಪಡ್ತೀನಿ ನಾನು. ಇಯರಿಂಗ್ಸು ಗೋಲ್ಡ್ಗಿಂತ ಆರ್ಟಿಫಿಷಿಯಲ್ ತುಂಬ ಇಷ್ಟ. ತುಂಬ ಕಲೆಕ್ಷನ್ ಇದೆ ನನ್ನ ಹತ್ರ. ಸೊ ನೋಡಿ ಇಷ್ಟು ಚೆನ್ನಾಗಿದೆ. ನೆಕ್ಸ್ಟು ಈ ಇಯರಿಂಗ್ಸು ತುಂಬ ಅಂದರೆ ತುಂಬ ವೆಯ್ಟ್ ಇದೆ ಇದು. ಈ ಇಯರಿಂಗ್ಸ್ ಮಾತ್ರ ತುಂಬ ಅಂದರೆ ತುಂಬ ವೆಯ್ಟ್ ಇದೆ. ಇದು ಅಷ್ಟೇ ಎಲ್ಲಾದರೂ ಹೋಗಬೇಕಾದ್ರೆ ಇಟ್ಕೊಳ್ಳೋದು ಮತ್ತು ಹಾಗೆ ಬಂದು ಬಿಚ್ಚಿಡ್ತಾ ಇದ್ದೆ, ಅಷ್ಟು ವೆಯ್ಟ್ ಇದೆ ಇದು. ಆಗಲೇ ಕಿವಿ ಎಳಿತಾ ಇದೆ, ಅಷ್ಟು ತೂಕ ಇದೆ, ಅಷ್ಟು ವೆಯ್ಟ್ ಇದೆ ಈ ಇಯರಿಂಗ್ಸ್ ಸಹ. ಇದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಇದಂತೂ ತುಂಬ ಅಂದರೆ ಇಟ್ಕೊಬಿಟ್ಟಿದ್ದೀನಿ ಇದು. ಈ ಜುಮ್ಕಾ ಮಾತ್ರ ತುಂಬ ಸಲ ವೇರ್ ಮಾಡಿದ್ದೀನಿ ನಾನು. ಏನೋ ಗೊತ್ತಿಲ್ಲ, ತುಂಬ ಇಷ್ಟ ಆಗುತ್ತೆ ಇದು ಒಂಥರ ಜುಮ್ಕಾ. ನೋಡಿ ಕಾಲೇಜ್ ಟೈಮಲ್ಲೆಲ್ಲ ತುಂಬ ವೇರ್ ಮಾಡ್ತಾಯಿದ್ದು ಜುಮ್ಕಾ ಇದು. ತುಂಬ ಅಂದರೆ ತುಂಬ ಟೈಮ್ ಇಟ್ಟುಬಿಟ್ಟಿದ್ದೀನಿ ಈ ಜುಮ್ಕಾನ ನಾನು. ನೆಕ್ಸ್ಟ್ ಇದು ಸಹ ನನ್ನ ಫೇವ್ರೆಟ್. ಮಿರರದ್ದು ಅಲ್ವಾ. ಸೊ ಆ ಕಡೆ ಈ ಕಡೆ ಇದು ಮಾಡ್ತಾ ಇರುತ್ತೆ, ಈ ಥರ ಅಂತ ಇರುತ್ತೆ, ವೆಯ್ಟ್ ಇಲ್ಲ. ಸೊ ಇದು ಸಹ ತುಂಬ ಇಷ್ಟಪಡ್ತೀನಿ ನಾನು ಈ ಇಯರಿಂಗ್ಸು ಸಹ. ಮತ್ತು ಎಲ್ಲ ಜೀನ್ಸ್ಗೆ ಮತ್ತು ಟಾಪ್ಸ್ಗೆಲ್ಲ ಮ್ಯಾಚ್ ಆಗುತ್ತೆ. ಸ್ಯಾರಿಗೇನಿಲ್ಲ ಇದು ಮ್ಯಾಚ್ ಆಗೋಲ್ಲ. ಸೊ ನೋಡಿ
ಸೊ ತುಂಬ ಇಷ್ಟ ಆಗುತ್ತೆ ಇದನ್ನು ಸಹ. ನೆಕ್ಸ್ಟ್ ಇಯರಿಂಗ್ಸ್ ಮತ್ತು ಈ ಜುಮ್ಕಿ ಬಗ್ಗೆ ಹೇಳಲೇಬೇಕು. ಅದೇ ಬೆಳ್ಳಿ ಮೋಡ ಜುಮ್ಕ ಅಂತಾರಲ್ಲ, ಮುತ್ತಿನ ಒಲೆ ಜುಮ್ಕಿ ಅಂತಾರಲ್ಲ, ಇದರಲ್ಲಿ ನಾನು ತಗೊಂಡಿದ್ದು. ಸೊ ತುಂಬ ಅಂದರೆ ಸೀರೆಗಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು. ಮತ್ತು ಡ್ರೆಸ್ಗಳಿಗೂ ಅಷ್ಟೇ, ಟ್ರೆಡಿಷನಲ್ ಡ್ರೆಸ್ಗಳಿಗೂ ಸಹ, ಚೂಡಿದಾರ್ಗೂ ಸಹ ತುಂಬ ಅಂದರೆ ತುಂಬ ಮ್ಯಾಚ್ ಆಗುತ್ತೆ ಇದು. ಮುತ್ತಿನ ಒಲೆ ಜುಮ್ಕೆ ಆ ಟೈಪ್ ಇದರಲ್ಲಿ ನಾನು ತಗೊಂಡಿದ್ದೆ ಇಯರಿಂಗ್ಸು. ನನಗೆ ಒನ್ ಆಫ್ ಇಷ್ಟ ಇದು. ಇದನ್ನು ಸಹ ತುಂಬ ಅಂದರೆ ತುಂಬ ಮ್ಯಾಚ್ ಆಗುತ್ತೆ ಡ್ರೆಸ್ಗಳಿಗೆ ಎಲ್ಲದಕ್ಕೂ ಸಹ. ಮತ್ತು ಇಷ್ಟಪಡ್ತೀನಿ ಇದನ್ನು ಸಹ. ಮತ್ತು ಇನ್ನೊಂದು ಜುಮ್ಕ ಇದೆ. ಸೊ ಇದನ್ನು ಸಹ ಇಷ್ಟಪಡ್ತೀನಿ. ಸಿಲ್ವರ್ ಟೈಪ್ ಆಫ್ ಜ್ಯುವೆಲರಿ ಇದು, ಒಂಥರ ಸಿಲ್ವರಲ್ಲಿ ಇದೆ ಈ ಜುಮ್ಕ. ಡ್ರೆಸ್ಗಳಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಈಗ ಎಲ್ಲ ಸೀರೆಗಳಿಗೆ ಎಲ್ಲ ಚಿನ್ನದವು ಇಟ್ಕೊಂಡು ಹೋಗ್ಬಿಡ್ತೀವಿ ಫಂಕ್ಷನ್ಗಳಿಗೆ. ಇವು ಎಲ್ಲ ಎಲ್ಲಾದರೂ ಮದುವೆ ಫಂಕ್ಷನ್ಗಳು ಅಂತಂದರೆ ಚಿನ್ನದ ವೇರ್ ಮಾಡ್ಕೋತೀನಿ. ಇದೆಲ್ಲನೂ ಇಲ್ಲೇ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆಲ್ಲ ಇದೇ ಹಾಕ್ಕೊಳ್ಳೋದು. ತುಂಬ ಚೆನ್ನಾಗಿದೆ ಈ ಜುಮ್ಕನೂ ಅಷ್ಟೇ. ಮತ್ತು ಲಾಂಗ್ ಸರಗಳದ್ದು ಮತ್ತು ಇನ್ನೊಂದ್ಸಲಿ ಮಾಡಿ ನೋಡ್ತೀನಿ. ಸರಗಳ ಕಲೆಕ್ಷನ್ ಎಲ್ಲನೂ ಇದೆ. ಸೊ ಈಗ ಇಟ್ಕೊಂಡಿದ್ದು ಸಾಕು, ನೋಡಿಸ್ಬಿಡೋದ. ಹಾಗಾಗಿ ಇನ್ನೂ ಎಷ್ಟಿದೆ ಅಂತ, ಇಲ್ಲ ವೇರ್ ಮಾಡಲೇಬೇಕಾ? ಒಂದು ನಿಮಿಷ. ಮತ್ತು ಈ ಇಯರಿಂಗ್ಸು ಎಲ್ಲ ಒಂದೇ ಟೈಪಲ್ಲಿದೆ ನೋಡಿಬಿಡಿ. ಡಬಲ್ ಕಲೆಕ್ಷನ್ ಮಾಡಿದ್ದೀನಿ. ಇಷ್ಟ ಆಯಿತು ಅನ್ನೋದಕ್ಕೋಸ್ಕರ. ಒಂದು ದೊಡ್ಡದು ಮತ್ತು ಇನ್ನೊಂದು ಚಿಕ್ಕದು, ಸ್ಮಾಲ್ ಕಲೆಕ್ಷನ್. ಇದನ್ನು ಸಹ ಒಂದು ದೊಡ್ಡದು ಮತ್ತು ಒಂದು ಚಿಕ್ಕದು ಇಷ್ಟ ಆಗಿದ್ದಕ್ಕೋಸ್ಕರ ಎರಡನ್ನು ಕಲೆಕ್ಷನ್ ಮಾಡಿದ್ದೀನಿ. ಮತ್ತು ಇದು ಸಹ ನನಗೆ ತುಂಬ ಇಷ್ಟ ಆಗುತ್ತೆ ಜುಮ್ಕಿ. ಮುತ್ತಿನ ಟೈಪಲ್ಲಿ ಬರೋದು ತುಂಬ ಲುಕ್ ಕೊಡುತ್ತೆ ಸ್ಯಾರಿಗಳಿಗೆಲ್ಲ. ಸೊ ನೋಡಿ, ಚಿಕ್ಕ ಚಿಕ್ಕ ಪುಟ್ಟದಾಗಿ ತುಂಬ ಇಷ್ಟ ಆಗುತ್ತೆ. ಈ ಥರ ಆಡ್ತಾ ಇದ್ರೆ ಜುಮ್ಕಿ ಚೆಂದ. ಸೊ ಈ ಥರ ಇಯರಿಂಗ್ಸ್ ಸೀರೆಗಳಿಗೆ, ಡ್ರೆಸ್ಗಳಿಗೆ ತುಂಬ ಚೆನ್ನಾಗಿ ಇದನ್ನು ಸಹ ಮ್ಯಾಚ್ ಆಗುತ್ತೆ. ಸೊ ಈಗ ಯಾವುದು ಇಟ್ಕೊಂಡು ನೋಡಿಸ್ತಾ ಇಲ್ಲ, ಹಾಗೆ ನೋಡ್ಕೊಳ್ಳಿ ಎಷ್ಟು ಕಲೆಕ್ಷನ್ ಇದೆ ಅಂತ ಅಷ್ಟೇ ನೋಡಿಸ್ತಾ ಇದ್ದೀನಿ. ಮತ್ತು ಇದು ಜೀನ್ಸ್ಗಳಿಗೆ ಮತ್ತು ಟಾಪ್ಸ್ಗಳಿಗೆ ಇದನ್ನು ಸಹ ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನಲ್ಲಿ ಇದನ್ನು ಸಹ ತುಂಬ ಚೆನ್ನಾಗಿ ಇದೆ. ಇಷ್ಟು ಪುಟ್ಟ ಜುಮ್ಕಿಗಳನ್ನೆಲ್ಲ ನಾನು ಕಲೆಕ್ಟ್ ಮಾಡಿದ್ದೀನಿ ಅಂದರೆ ನೋಡಿ, ಇದು ತುಂಬ ಪುಟ್ಟ ಜುಮ್ಕಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಕೊಡುತ್ತೆ. ಮತ್ತು ಇದು ಒಂದು ಹಾಗೆ ಹಾಕ್ಕೊಳ್ಳೋದು ಇದು. ಸೊ ನೋಡಿ, ಡ್ರಾಪ್ಸ್ ಥರ ಇದೆ. ಇದನ್ನು ಸಹ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆ. ಮತ್ತು ನೋಡಿ, ಇದನ್ನು ಸಹ ಚಿಕ್ಕದಾಗಿ ಜುಮ್ಕಿ ಸ್ಯಾರಿಗಳಿಗೆಲ್ಲ ಮ್ಯಾಚ್ ಆಗುತ್ತೆ. ಮತ್ತು ಇದೆಲ್ಲ ಸುಮ್ಮನೆ ಹಾಗೆ ಹಾಕ್ಕೊಳ್ಳೋದು. ಸೊ ಎಲ್ಲ ಸಣ್ಣ ಪುಟ್ಟದಾಗಿಂದ ಜುಮ್ಕಿ ಕಲೆಕ್ಷನ್ ನಾನು ತುಂಬ ಮಾಡಿದ್ದೀನಿ, ಇದೆ ನನ್ನ ಹತ್ರ. ಮತ್ತು ಇದೊಂಥರ ರೌಂಡ್ಸ್ ಡೈಮಂಡ್ ಥರ. ಮತ್ತು ಇದು ಮುತ್ತಿನ ಟೈಪಲ್ಲಿ ಇದು ಸಹ ಸಿಂಪಲ್ಲಾಗಿ ಎಲ್ಲಾದರೂ ಇಲ್ಲೇ ಹೊರಗಡೆ ಹೋಗಿ ಬರಬೇಕು ಅಂತಂದರೆ ಟೌನ್ಗಳಿಗೆಲ್ಲ ಇವನ್ನು ಸಹ ವೇರ್ ಮಾಡ್ತಾ ಇರ್ತೀನಿ. ಮತ್ತು ದಟ್ ಒನ್ ಇದನ್ನು ಸಹ ಡ್ರೆಸ್ ಮ್ಯಾಚಿಂಗ್ಗಳಿಗೆಲ್ಲ ಯೂಸ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ಇಯರಿಂಗ್ಸ್ ಮತ್ತು ಜುಮ್ಕಾಸ್ ಕಲೆಕ್ಷನ್. ಇನ್ನೂ ಮತ್ತು ನೆಕ್ಸ್ಟ್ ಸರಗಳಿರ್ಬೋದು ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಇಯರಿಂಗ್ಸ್ ಮತ್ತು ಜುಮ್ಕಾ ಕಲೆಕ್ಷನ್ಗಳ ನನ್ನ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು ಏನು ಅಂತ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿ ಆದಷ್ಟು. ಓಕೆನಾ? ಬಾಯ್, ಟೇಕ್ ಕೇರ್, ಆಲ್ ಬಾಯ್. ಥ್ಯಾಂಕ್ ಯು.